ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇನ್ನೇನು ಯುಗಾದಿ ಹಬ್ಬ ಮುಗ್ದೋಯ್ತು. ಸೊ ನೆಕ್ಸ್ಟ್ ಬರೋದೇ ಬಾಡೂಟ. ಬಾಡೂಟ ಅಂದರೆ ಜಾಸ್ತಿ ತಿನ್ನೋದೇ ನಾವು ಚಿಕನಲ್ಲಿ ಒಂದು ರೆಸಿಪಿ ಅಂದರೆ ಗೀ ರೋಸ್ಟು. ಇದು ಸೈಡ್ ಡಿಶ್ ಆಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಸಂಡೇ ಸ್ಪೆಷಲಾಗಿ ಕೂಡ ಮಾಡ್ಕೋಬೋದು. ನಾರ್ಮಲಾಗಿ ಬೇಳೆ ಸಾಂಬಾರು ಏನಾದರೂ ಮಾಡಿದಾಗ ಈ ರೀತಿ ಸೈಡ್ ಡಿಶ್ಶಾಗಿ ಮಾಡ್ಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಯಾವುದೇ ಪದಾರ್ಥನ ರುಬ್ಬದೇ ಇರೋ ರೀತಿ ಇದನ್ನು ಮಾಡೋದು ಹೇಗೆ ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ, ಬನ್ನಿ ನೋಡ್ಕೊಳ್ಳೋಣ. ಸೊ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ಕಿನ್ ಔಟ್ ಚಿಕನ್ ತೊಗೊಂಡಿದ್ದೀನಿ. ನಾನು 1 kg ಸ್ಕಿನ್ ಔಟ್ ಮಾಡಿರೋ ಅಂತಹ ಚಿಕನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ನಾನಿಲ್ಲಿ ಒಂದು 200 ಗ್ರಾಮ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ. ಗಟ್ಟಿ ಮೊಸರು ಹಾಕಿರಬೇಕು, ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು. ಮೊದಲಿಗೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಜೀರಿಗೆ ಪೌಡ್ರು ಕೂಡ ಹಾಕೋತಾ ಇದ್ದೀನಿ. ನಾನು ಯಾವುದೇ ತೋಡಿಸ್ತೀನೋ ಅದನ್ನೆಲ್ಲ ನೀವು ಹಾಕೋಬೇಕಾಗುತ್ತೆ. ನೆಕ್ಸ್ಟು ಪೆಪ್ಪರ್ ಪೌಡರ್, ಇದು ಕೂಡ ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಗರಂ ಮಸಾಲ, ಇದು ಕೂಡ ಅಷ್ಟೇ 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಧನಿಯಾ ಪೌಡರ್, ಧನಿಯಾ ಪುಡಿ ಒಂದು 1/2 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕಿದ್ರೆ ಸಾಕು. ನೆಕ್ಸ್ಟ್ ಬಂದ್ಬಿಟ್ಟು ಚಿಲ್ಲಿ ಪೌಡರು. ನಿಮ್ಮ ಹತ್ರ ಚಿಲ್ಲಿ ಪೌಡರ್ ಜಾಸ್ತಿ ಖಾರ ಇತ್ತು ಅಂದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಇದು ಬ್ಯಾಡಗೆ ಮೆಣಸಿನ್ಕಾಯಿ ಚಿಲ್ಲಿ ಪೌಡರ್ ಆಗಿರೋದ್ರಿಂದ ನಾನು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಚಿಕನ್ ಎಷ್ಟು ತೊಗೊಂಡಿದ್ದೀರೋ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ. ನೀವು ಕೈಯಲ್ಲಾದರೂ ಕಲಿಸ್ಬೋದು, ಇಲ್ಲ ಸ್ಪೂನಲ್ಲಾದರೂ ಕಲಿಸ್ಬೋದು. ಕೈಯಲ್ಲಿ ಕಲಿಸಿದ್ರೆ ಚೆನ್ನಾಗಿ ಚಿಕನ್ಗೆಲ್ಲ ಹಿಡಿಯುತ್ತೆ ಅಂತ ಅಷ್ಟೇ. ಸೊ ನಾನಿಲ್ಲಿ ಚೆನ್ನಾಗಿ ಮ್ಯಾರಿನೇಷನ್ ಮಾಡಲಿಕ್ಕೆ ಈ ರೀತಿ ಕಲಿಸ್ಬಿಟ್ಟು ಇದನ್ನು ಏನಿಲ್ಲ ಅಂದರೂ 20 ನಿಮಿಷ ನೆನೆ ಇಕ್ಕಬೇಕು. ನೆನೆ ಇಕ್ಕಾದ್ಮೇಲೆ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು 20 ನಿಮಿಷ ಆದಮೇಲೆ ವೀಡಿಯೋನ ಮಾಡ್ತಾಯಿದ್ದೀನಿ. ಈಗ ರೆಡಿ ಮಾಡಲಿಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಗೀ ರೋಸ್ಟ್ ಅಂದರೆ ತುಪ್ಪ ಮೇಯ್ನಾಗಿ ಬೇಕಾಗುತ್ತೆ. ತುಪ್ಪ ಎಣ್ಣೆ 2 ಕರಗಿದ ಮೇಲೆ ನಾನಿಲ್ಲಿ ಮೆಣಸಿನ್ಕಾಯಿ ಮತ್ತು ಕರಿಬೇವು 2 ಒಂದೊಂದು ಇಡಿಯಷ್ಟು ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೊಂದು ಮೀಡಿಯಮ್ ಗಾತ್ರದ್ದು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಲೈಟಾಗಿ ಫ್ರೈ ಆಗಬೇಕು. ಚಿಕನ್ 20 ನಿಮಿಷ ನೆನೆ ಇಟ್ಟಾದಮೇಲೆ ಈ ರೀತಿ ಸೈಡಲ್ಲೆಲ್ಲ ನೀರು ಬಿಟ್ಕೊಂಡಿರುತ್ತೆ. ನಾವು ಮೊಸರು ಏನು ಹಾಕಿರ್ತೀವೋ ಮೊಸರು ಗಟ್ಟಿ ಅಂಶ ಎಲ್ಲ ಚಿಕನ್ಗೆ ಹೀರ್ಕೊಂಡು ಅದ್ರ ನೀರಂಶ ಎಲ್ಲ ಈಗ ಸೈಡಲ್ಲೇ ಬಿಟ್ಕೊಂಡಿದೆ ನೋಡ್ಬೋದು. ಈ ಕಡೆ ನಮ್ಮ ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಇದು ಮನೇಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ನಂತರ ಲೈಟಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನು ಆಲ್ರೆಡಿ ಚಿಕನ್ಗೆ ಹಾಕಿದ್ದೆ, ಈಗ ಲೈಟಾಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಮ್ಯಾರಿನೇಷನ್ ಚಿಕನ್ನ ಹಾಕ್ತಾಯಿದ್ದೀನಿ. ಹಾಕಿದ್ಮೇಲೆ ಚೆನ್ನಾಗಿ ಒಂದು 2 ಸೆಕೆಂಡು ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಮತ್ತು ತುಪ್ಪದಲ್ಲಿ ಚಿಕನ್ನು ಚೆನ್ನಾಗಿ ರೋಸ್ಟ್ ಆಗಬೇಕು. ಇದಕ್ಕೆ 1 ಹನಿ ನೀರು ಕೂಡ ಹಾಕೋಂಗಿಲ್ಲ. ಈಗ ಇದು ರೆಡಿ ಆಗಿದೆ. ಇದನ್ನು ನೀವು ಸಿಮ್ಮಲ್ಲಿ ಇಟ್ಬಿಟ್ಟು 20 ನಿಮಿಷ ನೋಡ್ಕೋಬೇಕು. 10 ನಿಮಿಷ ನೋಡಿಕೊಂಡು ನಂತರ 10 ನಿಮಿಷ ಫುಲ್ಲು ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. 10 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ನಾನೀಗ 10 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ಲೈಟಾಗೆ ನೀರು ಬಿಟ್ಕೊಂಡಿದೆ, ನೋಡ್ತಾ ಇರ್ಬೋದು. ಇದಕ್ಕೆ ನೀರು 1 ಹನಿನೂ ನಾನು ಹಾಕಿಲ್ಲ, ನೀವು ಕೂಡ ಹಾಕಬೇಡಿ. ನಾವು ಮೊಸರು ಹಾಕಿರ್ತೀವಲ್ವ, ಸೊ ಅದರಲ್ಲೇ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ಚಿಕನ್ನು ಚೆನ್ನಾಗಿ ಸಾಫ್ಟಾಗೆ ಬೆಂದೋಗಿರುತ್ತೆ. ಸೊ ಈಗ 10 ನಿಮಿಷ ಆದಮೇಲೆ ನಾನು ಇವಾಗ ಲಿಡ್ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇರೋದು. ಸೊ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ನೋಡ್ತಾ ಇರ್ಬೋದು ನೀರೆಲ್ಲ ಕಾಣಿಸ್ತಾ ಇದೆ. ಅದಾದಮೇಲೆ 10 ನಿಮಿಷ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಮುಚ್ಚಬೇಕಾಗುತ್ತೆ. ನಾನಿಲ್ಲಿ ಹೈ ಫ್ಲೇಮಲ್ಲಿ ಇಟ್ಟು ಮುಚ್ಚಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೈಡೆಲ್ಲ ಎಣ್ಣೆ ಬಿಡ್ಕೊಂಡಿದೆ. 20 ನಿಮಿಷ ನೀವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಈಗ ಫುಲ್ಲು ಲೈಟಾಗಿ ತಳ ಹತ್ತುತ್ತಾ ಇರುತ್ತೆ. ಸೊ ಆವಾಗ ನಮ್ಮ ಚಿಕನ್ ರೆಡಿ ಆಗಿದೆ ಅಂತ ಅರ್ಥ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು 2 ಸೆಕೆಂಡು. ಈಗ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನೀವು ಸೈಡ್ ಡಿಶ್ ಆಗಿ ಯಾವ ಟೈಮಲ್ಲಾದರೂ ನೀವು ಮಾಡ್ಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಚಿಕನ್ ಕೂಡ ಸಾಫ್ಟಾಗಿ ಬೆಂದಿದೆ, ರೆಡಿ ಆಗಿದೆ ಈ ಚಿಕನ್ನು. ಈಗ ಗಾರ್ಲಿಶಿಗೋಸ್ಕರ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ.
ಸೊ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ಮೇಲೆ ಚೆನ್ನಾಗಿ ಒಂದು 2 ಸೆಕೆಂಡು ಮಿಕ್ಸ್ ಮಾಡಿಕೊಂಡ್ರೆ ಚಿಕನ್ ಗೀ ರೋಸ್ಟ್ ಚೆನ್ನಾಗಿ ರೆಡಿಯಾಗಿರುತ್ತೆ. ಈಗ ಈ ಟೈಮಲ್ಲಿ ಫ್ಲೇಮ್ನ ಆಫ್ ಮಾಡ್ಕೊಬಿಡಿ. ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಬೇಗನೆ ತೇಲ್ತಾ ಇದೆ. ಸೈಡೆಲ್ಲ ನೋಡ್ಬೋದು ಎಣ್ಣೆ ತುಪ್ಪ. ನೀವು ತುಪ್ಪ ಹಾಕಿದ್ದೀರಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ಒಂದು ಸರ್ವಿಂಗ್ ಬೌಲ್ಗೆ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಚಿಕನು. ಈ ರೀತಿ ನೀವು ಟ್ರೈ ಮಾಡಿ ಒಮ್ಮೆ ತಿಂದು ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ನೆಕ್ಸ್ಟು ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಹೇಗೆ ಬಂದಿತ್ತು ಅಂತ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಲವ್ ಯು ಆಲ್. ಬಾಯ್.